ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ವರ್ಲ್ಡ್ ಕಪ್ ಅನ್ನು ಗೆದ್ದಿದ್ದೀವಿ. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ರೋಹಿತ್ ಕೊಹ್ಲಿ ಇಬ್ಬರು ಕೂಡ T20 ಫಾರ್ಮ್ಯಾಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಹೌದು, ಬೇಜಾರು ಅನಿಸುತ್ತೆ, ಮತ್ತೆ ಆಡಬೇಕಾಗಿತ್ತು. ಇನ್ನಷ್ಟು ಕಾಲ ಅವ್ರನ್ನ ನಾವು ಬ್ಲೂ ಜರ್ಸಿಲಿ T20ಲಿ ನೋಡಬೇಕು ಅನ್ನೋದು ಆಸೆ ಇತ್ತು. ಆದರೆ ಏನು ಮಾಡೋದು, ಟೈಮ್ ಬದಲಾಗ್ತಾ ಇರುತ್ತೆ. ನೆಕ್ಸ್ಟ್ ಮುಂದಿನ ಒಂದಷ್ಟು ಹಳೆ ನೀರು ಹೋಗಿ ಹೊಸ ನೀರು ಹರಿಯುವಂಥದ್ದು ಆಗ್ತಾ ಇರುತ್ತೆ. ಸೊ ನಾವೀಗ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾವ ವಿಚಾರದ ಬಗ್ಗೆ ಫೋಕಸ್ ಮಾಡೋಣ ಅಂತಂದರೆ, ಈಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ ಮೂವರು ಕೂಡ ನಿವೃತ್ತಿ ಘೋಷಣೆ ಮಾಡಿರೋದ್ರಿಂದ T20ಯಿಂದ ವಾಟ್ ನೆಕ್ಸ್ಟ್, ಏನಾಗ್ಬೋದು ಅಂತ. ಮೊದಲನೇದಾಗಿ ಕ್ಯಾಪ್ಟನ್ಸಿ ವಿಚಾರವಾಗಿ ನಾವು ಚರ್ಚೆ ಮಾಡೋಕ್ಕೆ ಮುಂಚೆ ಯಾರು ರೀಪ್ಲೇಸ್ಮೆಂಟ್ ಅಂತ ನೋಡ್ತಾ ಹೋಗೋಣ. ಅಂದರೆ ಮುಂದಿನ ಹಂತದಲ್ಲಿ ಇವ್ರನ್ನ ಯಾರು ರೀಪ್ಲೇಸ್ ಮಾಡ್ಬೋದು, ಅಥವಾ ಎಕ್ಸಾಕ್ಟ್ ಅದು ರೀಪ್ಲೇಸ್ ಅಂತಲ್ಲ, ಸೊ ಆ ಒಂದು ಸ್ಥಾನಕ್ಕೆ ಯಾರು ಅರ್ಹರಿದ್ದಾರೆ ಇವ್ರನ್ನ ಫುಲ್ಫಿಲ್ ಮಾಡೋದಕ್ಕೆ ಆ ಸ್ಥಾನಕ್ಕೆ ಅಂತ. ಸೊ ಮೊದಲನೇದಾಗಿ ನಾವು ರೋಹಿತ್ ಶರ್ಮಾ ವಿಚಾರಕ್ಕೆ ಬರೋದಾದರೆ, ಓಪನಿಂಗ್ ಬ್ಯಾಟ್ಸ್ಮನ್, ಕ್ಯಾಪ್ಟನ್ ಕೂಡ ಆಗಿರುವಂಥದ್ದು. ಕ್ಯಾಪ್ಟನ್ ಮುಂದೆ ಯಾರಿದ್ದಾರೆ, ಆಪ್ಷನ್ ಏನು, ಒಂದು 5 ಆಪ್ಷನ್ ಮೇಜರ್ ಆಗಿದೆ, ಅದ್ರ ಬಗ್ಗೆ ನಾವು ಮಾತನಾಡೋಣ. ಆರಂಭಿಕವಾಗಿ ಆ ಬ್ಯಾಟಿಂಗ್ ಸ್ಲಾಟ್ ಈಗ ಸದ್ಯಕ್ಕೆ ನಾವು ನೋಡ್ತಿರೋ ಹಾಗೆ ಯಶಸ್ವಿ ಜೈಸ್ವಾಲ್ ಲೆಫ್ಟ್ ಹ್ಯಾಂಡರ್ ಇರ್ಬೋದು. ಎಕ್ಸಾಕ್ಟ್ ನಾನು ಹೇಳಿದೆ ಆಗಲೇ, ಎಕ್ಸಾಕ್ಟ್ ರೀಪ್ಲೇಸ್ಮೆಂಟ್ ಅಲ್ಲ. ಆದರೆ ಓಪನಿಂಗ್ ಸ್ಲಾಟ್ನಲ್ಲಿರೋದು ಯಶಸ್ವಿ ಜೈಸ್ವಾಲ್. ಈಗ ಒನ್ ಡೇ ಒಂದು T20ಯ ಒಂದು ವರ್ಲ್ಡ್ ಕಪ್ನಲ್ಲೂ ಕೂಡ ಇದ್ದರು. ಸೊ ಓಪನಿಂಗ್ ಸ್ಲಾಟ್ನಲ್ಲಿ ಮೇ ಬಿ ಶುಭ್ಮಾನ್ ಗಿಲ್ ಜೊತೆಗೆ ಯಶಸ್ವಿ ಜೈಸ್ವಾಲ್, ಇದು ಮುಂದಿನ ಓಪನಿಂಗ್ ಪೇರ್ ಆಗಿರುತ್ತೆ. ರೋಹಿತ್ ಶರ್ಮಾ ಪ್ಲೇಸ್ಗೆ ಶುಭ್ಮಾನ್ ಗಿಲ್ ಅವರು ಓಪನಿಂಗ್ ಆಗಿ ಜೈಸ್ವಾಲ್ ಜೊತೆಗೆ ಇಬ್ಬರು ಕೂಡ ಇರ್ತಾರೆ ಅನ್ನೋದು. ಇನ್ನು ವಿರಾಟ್ ಕೊಹ್ಲಿ ಸ್ಥಾನಕ್ಕೆ ಯಾರು ಅಂತ ನೋಡೋದಾದರೆ, ಈಗ ಹಲವಾರು ಆಪ್ಷನ್ಸ್ ಭಾರತದ ಮುಂದೆ ಇದೆ. ಮೇ ಬಿ ಶ್ರೇಯಸ್ ಅಯ್ಯರ್ ಅವ್ರನ್ನ T20ಯ ಒಂದು ಫಾರ್ಮ್ಯಾಟ್ಗೆ ತರುವಂಥ ಒಂದು ಆಪ್ಷನ್ಸ್ ಇದೆ. ಹಾಗೆಯೇ KL ರಾಹುಲ್ ಮುಂದೆ ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಂಪೇನರ್ ಬೇಕಾಗಿರೋದ್ರಿಂದ KL ರಾಹುಲ್ ಅವ್ರನ್ನ ನಾವು ವಿರಾಟ್ ಅವರ ಸ್ಥಾನಕ್ಕೆ, ಅಂದರೆ ಇಡೀ ಒಂದು ಇನ್ನಿಂಗ್ಸನ್ನು ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಳುವಂಥ ಕೆಪಾಸಿಟಿ, ಆ ಒಂದು ಶೀಟ್ ಆ್ಯಂಕರ್ ರೋಲ್ ಅಂತ ನಾವೇನು ಕರಿತೀವಿ, ಆ ಒಂದು ಅರ್ಹತೆ ನಮ್ಮ ಕನ್ನಡಿಗ KL ರಾಹುಲ್ಗಿದೆ. T20 ಫಾರ್ಮ್ಯಾಟ್ನಿಂದ ಅವ್ರನ್ನ ಈಗ ಸದ್ಯಕ್ಕೆ ಒಂದು ಹಂತಕ್ಕೆ ದೂರ ಇಟ್ಟಿದ್ದಾರೆ. ಈಗ ಅದು ತಾತ್ಕಾಲಿಕ, ಮುಂದೆ ಮತ್ತೆ ರಾಹುಲ್ಗೆ ಬರುವಂಥ ಎಲ್ಲ ಚಾನ್ಸಸ್ ಇದೆ. ಹಾಗಾಗಿ ಈ ಕೊಹ್ಲಿ ಅವರ ಪ್ಲೇಸ್ಗೆ ಯಾರು ಅಂತ ನೋಡೋದಾದರೆ, ನಾವು ಎಕ್ಸಾಕ್ಟ್ಲಿ ಒಂದು KL ರಾಹುಲ್, ಇನ್ನೊಂದು ಶ್ರೇಯಸ್ ಅಯ್ಯರ್ ಅಂತ ಸದ್ಯಕ್ಕೆ ಅಂದ್ಕೊಳ್ಬೋದು. ಹಾಗೆಯೇ ರವೀಂದ್ರ ಜಡೇಜಾ ಒಬ್ಬ ಲೆಫ್ಟ್ ಆರ್ಮ್ ಆಲ್ರೌಂಡರ್, ಸ್ಪಿನ್ನರ್, ಅದ್ಭುತವಾದಂಥ ಫೀಲ್ಡರ್. ಸೊ ನಮ್ಮ ಮುಂದೆನೇ ಒಂದು ಆಪ್ಷನ್ ಈಗಾಗಲೇ ನಾವು T20 ವರ್ಲ್ಡ್ ಕಪ್ಪಲ್ಲಿ ನೋಡಿದ್ದೀವಿ. ಸದ್ಯಕ್ಕೆ ಮುಂದಿನ 4-5 ವರ್ಷಕ್ಕೆ ಅಕ್ಷರ್ ಪಟೇಲ್, ಯಾವುದೇ ತೊಂದರೆ ಇಲ್ಲ. ಸೊ ಫಿಟ್ ಆಗಿದ್ದಾರೆ, ಎಕ್ಸಾಕ್ಟ್ಲಿ ಬ್ಯಾಟಿಂಗ್ ಕೂಡ ಇದೆ, ಮೊನ್ನೆ ಅಷ್ಟೇ ಅದನ್ನು ಪ್ರೂವ್ ಮಾಡಿದ್ದಾರೆ ಕೂಡ. ಸೊ ಆ ಕಾರಣಕ್ಕೆ ರವೀಂದ್ರ ಜಡೇಜಾಗೆ ಆಪ್ಷನ್ ಆಗಿ ಸಹಜವಾಗಿ ಅಕ್ಷರ್ ಪಟೇಲ್ ಈಗ ರೆಡಿಮೇಡ್, ಈಗಲೇ ಇಮಿಡಿಯೇಟ್ ಒಂದು ಆಪ್ಷನ್ ರೀತಿಯಾಗಿ ಅವ್ರು ಆಲ್ರೆಡಿ ಇದ್ದಾರೆ. ಸೊ ಈ 3 ಜನಕ್ಕೆ ರೀಪ್ಲೇಸ್ಮೆಂಟ್ ಯಾರು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ಯಂಗರ್ ಜನ್ರೇಷನ್ ಹಲವಾರು ಪ್ಲೇಯರ್ಗಳು ಕೊಹ್ಲಿ ಅವರ ಸ್ಥಾನಕ್ಕೆ, ರೋಹಿತ್ ಶರ್ಮಾ ಪ್ಲೇಸ್ಗೆ ಬರುವಂಥವ್ರು ಭಾಳಷ್ಟು ಮಂದಿ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಭಿಷೇಕ್ ಶರ್ಮಾ, ಅದ್ಭುತವಾದಂಥ ಓಪನಿಂಗ್ ಬ್ಯಾಟ್ಸ್ಮನ್, ಅವ್ರಿಗೂ ಅವಕಾಶ ಇದೆ. ಹಾಗೆಯೇ ರಿಯಾನ್ ಪರಾಗ್, ಸ್ವಲ್ಪ ಅವರ ಹೇಳಿಕೆಗಳು, ಡೈಲಾಗ್ಗಳು ಸ್ವಲ್ಪ ಓವರ್ ಅನ್ಸಿದ್ರು ಕೂಡ ಟ್ಯಾಲೆಂಟ್ ಇರುವಂಥ ಪ್ಲೇಯರ್, ಮಿಡ್ಲ್ ಆರ್ಡರ್ನಲ್ಲಿ ಆಡುವಂಥ ಒಂದು ಅವಕಾಶ ಅವ್ರಿಗೂ ಕೂಡ ಇದೆ. ರಿಷಬ್ ಪಂತ್ ಇನ್ನೂ ಕೂಡ ಏಜ್ ಕಡಿಮೆ ಇರೋದು, ಅವರು ಸತತವಾಗಿ ಆ ಒಂದು ಟೀಮ್ನಲ್ಲಿ ಇರುವಂಥ ಒಂದು ಅವಕಾಶ ಇದೆ. ಸೊ ಸಂಜು ಸ್ಯಾಮ್ಸನ್ ಅಂತ ಪ್ಲೇಯರ್ ಇದ್ದಾರೆ. ಸೊ ಬ್ಯಾಕಪ್ ಅನ್ನೋ ಪ್ಲೇಯರ್ಗಳು ಭಾಳಷ್ಟು ಮಂದಿ ಇದ್ದಾರೆ. ಇನ್ನು ಅವ್ರ ಜೊತೆಗೆ ಸೂರ್ಯಕುಮಾರ್, ಸಹಜವಾಗಿರುವಂಥ ಪ್ಲೇಯರ್ಗಳು, ಹಾಗೆಯೇ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಮುಂತಾದಂಥ ಪ್ಲೇಯರ್ಗಳನ್ನು, ಹಾಗೆ ಆ ಒಂದು ಕೋರ್ ಟೀಮ್ ಆಗಿರುತ್ತೆ 6ರಿಂದ 7ರವರೆಗೆ ನಮ್ಮ ಟೀಮ್ನಲ್ಲಿ ಶುಭ್ಮಾನ್ ಗಿಲ್, ಯಶಸ್ವಿ ಜೈಸ್ವಾಲ್, ರಿಂಕು ಸಿಂಗ್, ಭಾಳ ಮುಖ್ಯವಾಗಿ ಹೇಳೋದು ರಿಂಕು ಸಿಂಗ್ ಅವ್ರನ್ನೂ ಕೂಡ ನಾವು ಈ ಒಂದು ಕನ್ಸಿಡ್ರೇಷನಲ್ಲಿ, ಅವರು ಟಾಪ್ 4, ಟಾಪ್ 3, 4. ಹಾಗೆಯೇ RCBಯ ರಜತ್ ಪಟಿದಾರ್, ಇವರು ಕೂಡ ಒಂದು ಆಪ್ಷನಲ್ಲಿ ಬರುವಂಥ ಒಬ್ಬ ಪ್ಲೇಯರ್. ಪಟಿದಾರ್ ಅವ್ರನ್ನ ಕರೆಕ್ಟಾಗಿ ಗ್ರೂವ್ ಮಾಡಿದ್ರೆ ಕೊಹ್ಲಿ ಅವರ ಒಂದು ಸ್ಟ್ಯಾಂಡರ್ಡ್ಸ್ ತುಂಬ ಹೈ ಇದೆ, ಬಟ್ ಇವನ್ ಅದನ್ನು ಒಂದು ಹಂತಕ್ಕೆ ಮ್ಯಾಚ್ ಮಾಡುವಂಥ ಟ್ಯಾಲೆಂಟ್ ನಮ್ಮ ರಜತ್ ಪಟಿದಾರ್ ಬಳಿ ಇದೆ. ಸೊ ಇದು ಒಂದಷ್ಟು ಆಪ್ಷನ್ಸ್, ಇವರೆಲ್ಲ ಈಗ ನಿವೃತ್ತಿ ಘೋಷಣೆ ಮಾಡಿರೋದ್ರಿಂದ ಮುಂದೆ ಯಾರು ಆ ಒಂದು ಪ್ಲೇಸನ್ನು ಫುಲ್ಫಿಲ್ ಮಾಡಬಲ್ಲರು ಅಂತ. ಇನ್ನು ಕರ್ನಾಟಕದ ಪ್ಲೇಯರ್ಸ್ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ, ದೇವದತ್ ಪಡಿಕ್ಕಲ್ ಆ ಒಂದು ಅಬಿಲಿಟಿ ಇದೆ, ಬಟ್ ಕನ್ಸಿಸ್ಟೆನ್ಸಿ ಇಲ್ಲ. ಸೊ ಅದನ್ನೇನಾದರೂ ಸರಿ ಮಾಡಿಕೊಂಡ್ರೆ ಮುಂದಿನ ಹಂತದಲ್ಲಿ ಅವರು ಕೂಡ T20 ತಂಡದಲ್ಲಿ ಬರಬಹುದು. ಅವರ ಸ್ಟ್ರೈಕ್ ರೇಟನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಜೊತೆಗೆ ನಿರಂತರವಾಗಿ ಆ ಕನ್ಸಿಸ್ಟೆನ್ಸಿ ಮುಂದುವರಿತಾ ಹೋಗಬೇಕಾಗುತ್ತೆ. ಆ ಒಂದು ಚಾನ್ಸ್ ಖಂಡಿತ ಅವರಿಗಿದೆ. ಸೊ ಇಷ್ಟು ಪ್ಲೇಯರ್ಸನ್ನು ನಾವು ನಮ್ಮ ಪೂಲ್ನಲ್ಲಿ ನೋಡ್ಬೋದು. ಇನ್ನು ಕ್ಯಾಪ್ಟನ್ ಯಾರಾಗ್ತಾರೆ, ಇದು ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ. ಆಬ್ವಿಯಸ್ಲಿ ಈಗ ಕ್ಯಾಪ್ಟನ್ ಸ್ಥಾನಕ್ಕೆ ಮುಂದಿನ ಒಂದು ವಾರಸ್ದಾರ ಅಂತಂದರೆ ಅದು ಹಾರ್ದಿಕ್ ಪಾಂಡ್ಯ, ಯಾಕಂದರೆ ಅವರು ವೈಸ್ ಕ್ಯಾಪ್ಟನ್ ಆಗಿರುವಂಥ ಕಾರಣ ಆಬ್ವಿಯಸ್ಲಿ ನೆಕ್ಸ್ಟ್ ಚಾನ್ಸ್ ಹಾರ್ದಿಕ್ ಪಾಂಡ್ಯ ಆಗಿರುತ್ತೆ. ಆದರೆ ಲಾಂಗ್ ಟರ್ಮ್ನಲ್ಲಿ ನಾವು ಯೋಚನೆ ಮಾಡೋದಾದರೆ, ನಮ್ಮಲ್ಲಿ ಒಂದಷ್ಟು ಪ್ಲೇಯರ್ಗಳು 30 ವಯಸ್ಸಿನ ಆಸ್ಪಾಸ್ನಲ್ಲಿದ್ದಾರೆ. ಉದಾಹರಣೆಗೆ KL ರಾಹುಲ್, ಶ್ರೇಯಸ್ ಅಯ್ಯರ್, ಹಾಗೆಯೇ ಹಾರ್ದಿಕ್ ಪಾಂಡ್ಯ, ಇನ್ನು ಸದ್ಯಕ್ಕೆ ಸೂರ್ಯಕುಮಾರ್ ಯಾದವ್ 33 ವರ್ಷ ಅವರಿಗೆ. ಸೊ ಇವರೆಲ್ಲರೂ ಕೂಡ ಆ ಒಂದು ಸ್ಕ್ಯಾನರ್ನಲ್ಲಿ ಬರುವಂಥವ್ರು, 30 ವರ್ಷ. ಸಂಜು ಸ್ಯಾಮ್ಸನ್ 29 ವರ್ಷ. ಸೊ ಇವರೆಲ್ಲ ಕೂಡ 30 ಒಂದು ಬಾರ್ಡರ್ನಲ್ಲಿರುವಂಥವ್ರು. ಇನ್ನೊಂದಷ್ಟು ಮಂದಿ 24, 23 ಆ ಒಂದು ಏಜ್ ಗ್ರೂಪ್ನಲ್ಲಿದ್ದಾರೆ. ಅದು ಶುಭ್ಮಾನ್ ಗಿಲ್ ಇರ್ಬೋದು, ಯಶಸ್ವಿ ಜೈಸ್ವಾಲ್, ರಿಯಾನ್ ಪರಾಗ್, ಅಭಿಷೇಕ್ ಶರ್ಮಾ. ಸೊ ಇಂಥ ಪ್ಲೇಯರ್ಗಳು ಆ ಒಂದು ರ್ಯಾಡರ್ನಲ್ಲಿರ್ತಾರೆ. ಇನ್ನು ಇದರ ಮಧ್ಯದಲ್ಲಿ ರಿಷಬ್ ಪಂತ್ ಅಂತ ಆಟಗಾರರು ಬರ್ತಾರೆ.
ಸೊ ಯಾರು ಮುಂದಿನ ಕ್ಯಾಪ್ಟನ್ ಆಗುವಂಥ ಅವಕಾಶ ಇದೆ? ನಂಬರ್ 1 ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ ಆಗಿರುವಂಥ ಕಾರಣ, ಜೊತೆಗೆ ಗುಜರಾತ್ ಟೈಟನ್ಸ್ಗೆ ಅವರು ಕ್ಯಾಪ್ಟನ್ಸಿಯಲ್ಲಿ ಟ್ರೋಫಿ ತಂದಿದ್ದಾರೆ, ಫೈನಲ್ಗೆ ತಂದಿರೋದು, ಹಾಗೆಯೇ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಫಸ್ಟ್ ಚಾಯ್ಸ್ ಹಾರ್ದಿಕ್ ಪಾಂಡ್ಯ. ಸೊ ಅದನ್ನು ಹೊರತುಪಡಿಸಿದ್ರೆ T20 ಸಾರಥ್ಯವನ್ನು ವಹಿಸಬಲ್ಲಂಥ ಉಳಿದ ಆಟಗಾರರು ಯಾರು? ಎರಡನೇದಾಗಿ ನಾವು ನೋಡೋದಾದರೆ ಬುಮ್ರಾ, ಜಸ್ಪ್ರೀತ್ ಬುಮ್ರಾ ಅದ್ಭುತವಾಗಿ ತಮ್ಮ ಬೌಲಿಂಗ್ ಮೂಲಕ ಅವರು ಹಿಂದೆ ವೈಸ್ ಕ್ಯಾಪ್ಟನ್ ಕೂಡ ಅವ್ರಿಗೆ ಕೊಡಲಾಗಿತ್ತು, ಅದಾದಮೇಲೆ ಮತ್ತೆ ಹಾರ್ದಿಕ್ ಪಾಂಡ್ಯಾಗೆ ಬಂತು. ಸೊ ಸೀನಿಯಾರಿಟಿ ಅಂತ ಬಂದಾಗ ಜಡೇಜಾ ಇದ್ರು, ಈಗ ಜಡೇಜಾ ರಿಟೈರ್ ಆಗ್ತಾ ಇರೋದ್ರಿಂದ ಬುಮ್ರಾ ಸೀನಿಯಾರಿಟಿಯಲ್ಲಿ ಹಾರ್ದಿಕ್ ಪಾಂಡ್ಯ ಜೊತೆಗೆ ಬರುವಂಥ ಒಬ್ಬ ಪ್ಲೇಯರ್. ಆದರೆ ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡುತ್ತೆ BCCI ಕಾದು ನೋಡಬೇಕು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಸೂರ್ಯಕುಮಾರ್ ಯಾದವ್, ಹಿಂದೆ ಅವರಿಗೆ T20 ಸೀರೀಸ್ನಲ್ಲೂ ಕೂಡ ಕ್ಯಾಪ್ಟನ್ಶಿಪ್ಪನ್ನು ಕೊಡಲಾಗಿತ್ತು. ಮೂರನೇ ಆಪ್ಷನ್ ಇರೋದು ಸೂರ್ಯಕುಮಾರ್ ಯಾದವ್, ಬಟ್ ಲಾಂಗರ್ ಒಂದು ಟರ್ಮಿಗೆ ಅಂತ ನೋಡಿದಾಗ 33 ವರ್ಷ ಈಗ ಸೂರ್ಯಕುಮಾರ್ಗೆ. ಹಾಗಾಗಿ ಮುಂದಿನ ಒಂದು 2-3-4 ವರ್ಷ ಆ ಒಂದು ರೇಂಜ್ನಲ್ಲಿ ನೋಡ್ಬೋದು, ಮುಂದಿನ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಆ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸೊ ಅದನ್ನು ಹೊರತುಪಡಿಸಿದ್ರೆ ನಾನು ಆಗಲೇ ಹೇಳಿದಾಗೆ KL ರಾಹುಲ್ ಏನಾದರೂ ಮತ್ತೆ T20ಯ ಒಂದು ಆ ಸೆಟಪ್ನಲ್ಲಿ ಬಂದರೆ ಖಂಡಿತ ಅವರಿಗೆ ಕ್ಯಾಪ್ಟನ್ಸಿಯ ಆಪ್ಷನ್ ಇದ್ದೇ ಇರುತ್ತೆ. ಸೊ ಮುಂದಿನ ಹಂತದಲ್ಲಿ ಈ ಬಗ್ಗೆ BCCI ಚಿಂತನೆ ಮಾಡ್ಬೋದು. ಅವ್ರಿಗೆ ಆದಂಥ ಒಂದು ಬ್ಯಾಟಿಂಗ್ ಜವಾಬ್ದಾರಿಯನ್ನು ಕೊಟ್ಟು KL ರಾಹುಲ್ ಕೂಡ ಈ ಒಂದು ಆಪ್ಷನ್ನಲ್ಲಿದ್ದಾರೆ. ಇದೆಲ್ಲದರ ಜೊತೆಗಿರುವಂಥ ಆಪ್ಷನ್ಸ್ ಸ್ವಲ್ಪ ಯಂಗರ್ ಆಪ್ಷನ್ ನೋಡ್ತೀವಿ ನಾವು ಅಂತ ಹೋಗೋದಾದರೆ ಅಲ್ಲಿ ರಿಷಬ್ ಪಂತ್ ಅವರ ಹೆಸರು ಖಂಡಿತ ಬಂದೇ ಬರುತ್ತೆ. ಯಾಕಂದರೆ ಫ್ಯೂಚರ್ ಒಂದು ಒಳ್ಳೆಯ ಕ್ಯಾಪ್ಟನ್ ಆಗ್ಬೋದು ಅನ್ನೋ ಮಾತುಗಳು ಆಗಾಗ ಕೇಳಿ ಬರುತ್ತೆ. ಬಟ್ ಸ್ವಲ್ಪ ಸೀರಿಯಸ್ ಆಗಬೇಕು ರಿಷಬ್ ಪಂತ್, ತಮ್ಮ ಟೆಕ್ನಿಕ್ನಲ್ಲಿ ಬ್ಯಾಟಿಂಗ್ ವಿಚಾರದಲ್ಲೂ ಕೂಡ ಸ್ವಲ್ಪ ನಿತ್ತು ಆಡುವಂಥ ರೀತಿಯಾದಂಥ ಟೆಂಪರ್ಮೆಂಟನ್ನು ತೋರಿಸಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ಶುಭ್ಮಾನ್ ಗಿಲ್ ಇವರ ಚರ್ಚೆ ಕೂಡ ಇದೆ. ಶುಭ್ಮಾನ್ ಗಿಲ್ ಕೂಡ ಫ್ಯೂಚರ್ ಕ್ಯಾಪ್ಟನ್ ಆಗ್ಬೋದು ಅಂತ. ಸೊ ಇಷ್ಟೊಂದೆಲ್ಲ ಆಪ್ಷನ್ಸ್ ನಮ್ಮ ಮುಂದೆ ಇದೆ. ರೋಹಿತ್ ನಂತರ ಯಾರು ಅಂತ ಎಲ್ಲವನ್ನೂ ಕೂಡ ಮೀರಿ ಒಂದು ಆಪ್ಷನ್ ಇದೆ, ಅದು ಗೌತಮ್ ಗಂಭೀರ್ ಏನಾದರೂ ಈಗ ಕೋಚ್ ಆಗುವಂಥದ್ದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಅವರೇನಾದರೂ ಶ್ರೇಯಸ್ ಅಯ್ಯರ್ನ ತಂದು ಕ್ಯಾಪ್ಟನ್ ಮಾಡ್ಬೋದಾ? ಯಾಕಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಆಲ್ರೆಡಿ ಈಗ ಮೆಂಟರ್ ಆಗಿರುವಂಥ ಟೀಮ್, ಕೋಲ್ಕತ್ತಾದ ಕ್ಯಾಪ್ಟನ್ ಆಗಿ ಸಕ್ಸಸ್ ಕಂಡಿದ್ದಾರೆ ಶ್ರೇಯಸ್ ಅಯ್ಯರ್. ಸೊ ಅದನ್ನೇನಾದರೂ ಮೈಂಡ್ನಲ್ಲಿಟ್ಟು ಮುಂದಿನ ಕ್ಯಾಪ್ಟನ್ ಆಗಿ ಮಾಡ್ಬೋದಾ? ಆ ಒಂದು ಚಾನ್ಸಸ್ ಕೂಡ ಇದೆ. ಸೊ ಇದು ಕ್ಯಾಪ್ಟನ್ಸಿ ಸಂಬಂಧಪಟ್ಟಾಗಿರುವಂಥ ಆಪ್ಷನ್ಸ್. ನಿಮ್ಮ ಪ್ರಕಾರ ಯಾರಾದರೆ ಬೆಸ್ಟ್? ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ ಆಬ್ವಿಯಸ್, ಅದನ್ನು ಹೊರತುಪಡಿಸಿ ಯಾರಾಗ್ಬೋದು? ಪಾಂಡ್ಯನೇ ಆಗಬೇಕಾ ಅಥವಾ ಬೇರೆ ಯಾರಾಗ್ಬೋದು? ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದಾಗಿತ್ತು ವಾಟ್ ನೆಕ್ಸ್ಟ್ ಆಫ್ಟರ್ ರೋಹಿತ್ ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಅನ್ನೋ ಬಗ್ಗೆ. ಇದಾಗಿತ್ತು ವಾಟ್ ನೆಕ್ಸ್ಟ್ ಆಫ್ಟರ್ ರೋಹಿತ್ ಶರ್ಮಾ ಹಾಗೆಯೇ ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಅನ್ನೋ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.